ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಸಿಸ್ಕೋ ಪ್ಯಾಕೆಟ್ ಟ್ರೇಸರ್ ಅಪ್ಲಿಕೇಶನ್ ಅಲ್ಲಿ ಒಂದು ಪಿಸಿ ಇದ್ದ ಇನ್ನೊಂದು ಪಿಸಿಗೆ ಮೆಸೇಜ್ ನ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಇವಾಗ ನಾನು ಸಿಸ್ಕೋ ಪ್ಯಾಕೆಟ್ ಟ್ರೇಸರ್ ಅಪ್ಲಿಕೇಶನ್ ನ ಓಪನ್ ಮಾಡ್ತಾ ಇದ್ದೀನಿ. ಸಿಸ್ಕೋ ಪ್ಯಾಕೆಟ್ ಟ್ರೇಸರ್ ಅಪ್ಲಿಕೇಶನ್ ಈಗ ಓಪನ್ ಆಗಿದೆ. ಗೈಸ್, ಇಲ್ಲಿ ಎನ್ ಡಿವೈಸಸ್ ಅಂತ ಬರುತ್ತಲ್ಲ, ಎನ್ ಡಿವೈಸಸ್ ಮೇಲೆ ಕ್ಲಿಕ್ ಮಾಡಿ, ಪಿಸಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ಲೇಸ್ ಮಾಡಿ, ಮತ್ತೆ ಪಿಸಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪ್ಲೇಸ್ ಮಾಡಿ. ಒಂಚೂರು ಝೂಮ್ ಮಾಡ್ತೀನಿ. ಓಕೆ, ಆನಂತರ ನೀವು ಇಲ್ಲಿ ಕನೆಕ್ಷನ್ಸ್ ಅಂತ ಬರುತ್ತೆ ನೋಡಿ, ಈ ಕನೆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದಕ್ಕೆ ಕಂಪ್ಯಾಕ್ಟಿಬಲ್ ಆಗುತ್ತೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳತ್ತೆ ನೋಡಿ. ಈಗ ಇದು ಯಾವ ತರ ಕಾಣ್ತಾ ಇದೆ ಅಂದ್ರೆ ಈ ತರ ಕಾಣ್ತಾ ಇದೆ. ಇದು ಕಾಪರ್ ಕ್ರಾಸ್ ಓವರ್ ಆಗಿದೆ, ಸರಿನಾ? ಇವಾಗ ನೋಡಿ, ಸುಮ್ನೆ ಒಂದು ಪಿಸಿ ಮತ್ತೆ ಒಂದು ಸ್ವಿಚ್ ಅನ್ನ ನಾನು ಪ್ಲೇಸ್ ಮಾಡ್ತೀನಿ. ಒಂದು ಸ್ವಿಚ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಪ್ಲೇಸ್ ಮಾಡ್ತೀನಿ. ಆನಂತರ ಇಲ್ಲಿ ಒಂದು ಪಿಸಿನ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಪಿಸಿನ ಇಲ್ಲಿ ಪ್ಲೇಸ್ ಮಾಡ್ತೀನಿ ನೋಡಿ. ಮತ್ತೆ ಕನೆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಆನಂತರ ಇಲ್ಲಿಂದ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇವಾಗ ನೋಡಿ, ಇದು ಯಾವ ತರ ಕಾಣ್ತಿದೆ ಅಂದ್ರೆ ಕಾಪರ್ ಸ್ಟ್ರೈಟ್ ಥ್ರೋ ತರ ಕಾಣ್ತಾ ಇದೆ. ಸೇಮ್ ಡಿವೈಸಸ್ ಇದ್ದಾಗ ನಾವು ಕಾಪರ್ ಕ್ರಾಸ್ ಓವರ್ ನ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ಡಿವೈಸಸ್ ಆದಾಗ ಕಾಪರ್ ಸ್ಟ್ರೈಟ್ ಥ್ರೋ ನ ನಾವು ಯೂಸ್ ಮಾಡ್ತೀವಿ. ಗೈಸ್, ಇವಾಗ ನಾನು ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ, ಇದೇನ್ ಬೇಡ. ಇವಾಗ ನೋಡಿ, ಇಲ್ಲಿ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಮೆಸೇಜ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ. ಆನಂತರ ಈ ಪಿಸಿ ಇಂದ ಈ ಪಿಸಿಗೆ ಟ್ರಾನ್ಸ್ಫರ್ ಮಾಡೋಣ ಅಂತ ನೋಡ್ತೀನಿ. ಪಿಸಿ ಹ್ಯಾಸ್ ನೋ ಫಂಕ್ಷನಲ್ ಪೋರ್ಟ್ಸ್ ಅಂತ ಬರುತ್ತೆ, ಸರಿನಾ? ಗೈಸ್, ಇವಾಗ ನಾವು ಈ ಪಿಸಿಗೆ IP ಅಡ್ರೆಸ್ ನ ಅಸೈನ್ ಮಾಡೋಣ. ಇಲ್ಲಿ ಪಿಸಿ ಮೇಲೆ ಕ್ಲಿಕ್ ಮಾಡಿ, ಆನಂತರ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ IP ಕಾನ್ಫಿಗರೇಷನ್ ಬನ್ನಿ. ಇಲ್ಲಿ ನಾನು 10.0.0.1 ಅಂತ ಟೈಪ್ ಮಾಡ್ತೀನಿ. ಈಗ ನೋಡಿ, ಸಬ್ನೆಟ್ ಮಾಸ್ಕ್ ಆಟೋಮೆಟಿಕಲಿ ಬಂತು. ಈಗ ರಾಂಗ್ ಕ್ಲಿಕ್ ಮಾಡ್ತೀನಿ. ಗೈಸ್, ಇವಾಗ ನಾನು PC2 ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, IP ಕಾನ್ಫಿಗರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ನಾನು ಆ ಪಿಸಿಗೆ 10.0.0.1 ಕೊಟ್ಟಿದ್ನಲ್ಲ, ಈ ಪಿಸಿಗೂ ಮತ್ತೆ ಅದನ್ನೇ ಕೂಡ ಟ್ರೈ ಮಾಡ್ತೀನಿ. ತಗೊಳ್ಳಲ್ವಾ ನೋಡೋಣ. ನೋಡಿ, ದಿಸ್ ಅಡ್ರೆಸ್ ಈಸ್ ಆಲ್ರೆಡಿ ಯೂಸ್ಡ್ ಇನ್ ದಿಸ್ ನೆಟ್ವರ್ಕ್ ಅಂತ ಬಂತು. ಈಗ ನೋಡಿ 10.0.0.2 ಕ್ಲಿಕ್ ಮಾಡ್ತೀನಿ. ಇವಾಗ ನೋಡಿ, ಸಬ್ನೆಟ್ ಮಾಸ್ಕ್ ಅದಾಗದೆ ತಗೊಳತ್ತೆ. ಆನಂತರ ಈಗ ನೋಡಿ, PC1ಗೆ ಬಂದು IP ಕಾನ್ಫಿಗರೇಷನ್ ಸೆಟ್ ಆಗಿದೆ ನೋಡಿ. ಈಗ ಇದಕ್ಕೂ PC2ಗೆ ಬಂದು ಒಂದ್ಸತಿ ಚೆಕ್ ಮಾಡ್ಕೋತೀನಿ. ಈಗ ಸೆಲೆಕ್ಟ್ ಆಗಿದೆ. ಆನಂತರ ಬಂದು ಇಲ್ಲಿ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಕ್ಲಿಕ್ ಮಾಡ್ತೀನಿ ನೋಡಿ. ಇವಾಗ ಸಕ್ಸಸ್ಫುಲ್ ಅಂತ ಬರುತ್ತೆ. ಈಗ ಒಂದ್ಸತಿ ಸಿಮ್ಯುಲೇಷನ್ ಅಲ್ಲಿ ನೋಡೋಣ ನೋಡಿ. ಈಗ ಮೆಸೇಜ್ ಇಲ್ಲಿಂದ ಇಲ್ಲಿಗೆ ಬಂತು, ಮತ್ತೆ ಅಲ್ಗೋಯ್ತು. ಅಂದ್ರೆ ಮೆಸೇಜ್ ಟ್ರಾನ್ಸ್ಫರ್ ಸಕ್ಸಸ್ಫುಲ್ ಆಗಿ ಆಯ್ತು, ಸರಿನಾ? ಇದು ಬೇಸಿಕ್ ವಿಡಿಯೋ. ಇನ್ನು ನೆಕ್ಸ್ಟ್ ಇಂದ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಗೈಸ್, ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಆಮೇಲೆ ಈ ವಿಡಿಯೋ ಬಗ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.